ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಅಜೋ ಮಹಾರ್ಹಃ ಸ್ವಾಭಾವ್ಯೋ ಜಿತಾಮಿತ್ರಃ ಪ್ರಮೋದನಃ ಆನಂದೋ ನಂದನೋ ನಂದಸ್ ಸತ್ಯಧರ್ಮಾ ತ್ರಿವಿಕ್ರಮಃ. ಓಂ ಅಜಾಯ ನಮಃ. ಚತುರ್ಮುಖ ಬ್ರಹ್ಮನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಅಜಃ. ಓಂ ಮಹಾರ್ಹಾಯ ನಮಃ. ಪೂಜ್ಯರಿಗೆಲ್ಲ ಹಿರಿಯ ಪೂಜ್ಯ ಭಗವಂತ. ಹೀಗಾಗಿ ಭಗವಂತ ಮಹಾರ್ಹಃ. ಓಂ ಸ್ವಾಭಾವ್ಯಾಯ ನಮಃ. ಎಲ್ಲರನ್ನೂ ಸೃಷ್ಟಿಸಿದವನು ಭಗವಂತ. ಆದರೆ ಭಗವಂತನನ್ನು ಸೃಷ್ಟಿಸಿದವರು ಯಾರೂ ಇಲ್ಲ. ಭಗವಂತ ಸ್ವಯಂ ಆಗಿ ಸ್ವತಂತ್ರವಾಗಿ ಸದಾಕಾಲದಲ್ಲೂ ಇದ್ದೇ ಇರುತ್ತಾನೆ. ಹೀಗಾಗಿ ಭಗವಂತ ಸ್ವಾಭಾವ್ಯ. ಓಂ ಜಿತಾಮಿತ್ರಾಯ ನಮಃ. ಒಳಗಿನ ಶತ್ರುಗಳಾದ ರಾಗದ್ವೇಷಾದಿಗಳನ್ನು ಮತ್ತು ಹೊರಗಿನ ಶತ್ರುಗಳಾದ ರಾವಣ ಕುಂಭಕರ್ಣಾದಿಗಳನ್ನು ಗೆದ್ದವನು ಭಗವಂತ. ಹೀಗಾಗಿ ಭಗವಂತ ಜಿತಾಮಿತ್ರ. ಓಂ ಪ್ರಮೋದನಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಅರಿವು ಕೊಡುವ ಮೂಲಕ ಜೀವಿಗಳನ್ನು ಆನಂದದ ದಾರಿಯಲ್ಲಿ ಕೊಂಡೊಯ್ಯುವವನು ಭಗವಂತ. ಹೀಗಾಗಿ ಭಗವಂತ ಪ್ರಮೋದನಃ. ಓಂ ಆನಂದಾಯ ನಮಃ. ಆನಂದ ಸ್ವರೂಪನು ಭಗವಂತ. ಹೀಗಾಗಿ ಭಗವಂತ ಆನಂದಃ. ಓಂ ನಂದನಾಯ ನಮಃ. ವಸುದೇವಾದಿಗಳಿಗೆ ಒಲಿದು ಮಗನಾಗಿ ಬಂದವನು ಭಗವಂತ. ಹೀಗಾಗಿ ಭಗವಂತ ನಂದನಃ. ಓಂ ನಂದಾಯ ನಮಃ. ಯಾವುದೇ ದೋಷಗಳು ವಿಕಾರಗಳು ನ್ಯೂನತೆಗಳು ಭಗವಂತನಿಗೆ ಇಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ನಂದಃ. ಓಂ ಸತ್ಯಧರ್ಮಣೇ ನಮಃ. ನಿಜ ಗುಣಗಳಿಂದ ಭರಿತನಾದವನು ಭಗವಂತ. ಹೀಗಾಗಿ ಭಗವಂತ ಸತ್ಯಧರ್ಮ. ಓಂ ತ್ರಿವಿಕ್ರಮಾಯ ನಮಃ. ಮೂರು ಲೋಕಗಳನ್ನು ವ್ಯಾಪಿಸಿರುವವನು ಭಗವಂತ. ಹೀಗಾಗಿ ಭಗವಂತ ತ್ರಿವಿಕ್ರಮ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.